ಇಂಡಸ್ಟ್ರಿಯಲ್ಲಿ ನಿಂದೆ ಆಗಿರ್ತಕ್ಕಂತ ರೀತಿಯಲ್ಲಿ ಅದೇ ಹೇಳಿತ್ತು ಹೇಗೆ ಜರ್ನಿ ಆಗಿತ್ತು ಹೇಗೆ ಈಗ ಸರ್ವೈವ್ ಆಗ್ತಾ ಇರೋದು ಹೇಗೆ ಅನ್ನೋದನ್ನ ಹೇಳಿದ್ರು. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರುವಂತ ಸಂದರ್ಭದಲ್ಲಿ ಅಂದ್ರೆ ಒಂದಿಷ್ಟು ವಿಚಾರನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಕೆಲವು ಸಂದರ್ಭದಲ್ಲಿ ಏಟಿಗೆ ರೇಟ್ ಬೀಳುತ್ತೆ, ತಂತ್ರ ಕುತಂತ್ರ ಇರುತ್ತೆ ಅನ್ನೋದು ರಾಜ್ ಶೆಟ್ಟಿ ಸರ್ ಹೇಳ್ತಾ ಇದ್ರು. ನಾವು ಸುಡ್ಕೊಳ್ತಾ ಇರ್ತೀವಿ ಅನ್ನೋಂಥದ್ದು. ಇಂತಹ ಹಲವು ಘಟನೆಗಳು ನಿಮ್ಮ ಲೈಫ್ ಅಲ್ಲೂ ಇಬ್ಬರ ಲೈಫ್ ಅಲ್ಲೂ ಆಗಿದೆಯಾ? ಕೆಲವು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾ ಮಾಡ್ಬೇಕನ್ನಂತ ಪರಿಸ್ಥಿತಿ ಬಂದಾಗ ಅಂತ ವೇರಿಯೇಷನ್ ಗಳನ್ನ ನೀವು ಕಂಡಿದ್ದೀರಾ? ಮತ್ತೆ ಅದು ಈಗ ಹೇಗ್ ಬದಲಾಗಿದೆ? ಅಲ್ಲ, ಅದು ಬದಲಾಗಲ್ಲ. ಒಬ್ಬನ ಏಳಿಗೆ ಇನ್ನೊಬ್ಬ ಸಹಿಸಲ್ಲ. ಇಲ್ಲಿ ಅದು ಮನುಷ್ಯನ ಪರ್ಮನೆಂಟ್ ಕಾಯಿಲೆ. ಅದು ಸೊ ಹಾಗಾಗಿ ಅದು ಬದಲಾಗಲ್ಲ. ಯಾವತ್ತು ಇನ್ನೊಬ್ರು ಏಳಿಗೆನ ಸಹಿಸಿ ಅದು ಸಕ್ಕತ್ತಾಗಿದೆ ಅಂತ ಹೊಗಳೋರೆ ಕಡಿಮೆ. ಅದೇ ಸಮುದ್ರದಲ್ಲಿ ಈಜಾವಾಗ ಮಾತ್ರ ಗೊತ್ತಿರುತ್ತೆ ಕೈ ಎಷ್ಟು ಕಾಲೆಷ್ಟು ನೋವಾಗುತ್ತೆ, ನಾನು ಎಷ್ಟು ದಮ್ ಕಟ್ಟಬೇಕು ಅಂತ. ಸೊ ನಮಗಿದು ನಮ್ಮನ್ನ ಬಿಟ್ಟು ಹೋಗಲ್ಲ, ನಾವು ಅವ್ರನ್ನ ಸೋಲಿಸ್ದಿರ ಬಿಡಲ್ಲ. ಇಷ್ಟೇ ಆನ್ಸರ್. ರಾಜ್ ಸರ್, ನಿಮ್ಗೆ ಇಲ್ಲ, ನಾನ್ ಮಾತಾಡಿದ ಬದುಕಿನ ಬಗ್ಗೆ ಅಂದ್ರೆ ನಾನು ಯಾವ್ದು ಕೇಳಿದ್ರಲ್ವ ಸಿಗರೇಟ್, ಯಾಕಂದ್ರೆ ಅಂದ್ರೆ ಏನ್ ಗೊತ್ತಾ, ಇದು ಇಂಡಸ್ಟ್ರಿ ಬಗ್ಗೆ ನಾ ಮಾತಾಡಲ್ಲ. ಅಂದ್ರೆ ಯಾಕೆ ಮಾತಾಡಲ್ಲ ಅಂತ ಹೇಳಿದ್ರೆ ಮನುಷ್ಯ ಸಹಜ ಗುಣನೇ. ಅಂದ್ರೆ ನಮ್ಗೆ ಗೊತ್ತಿದೆ, ನಾವೇ ಈಗ ಯಾವ್ದೋ ಒಂದು ಟೀಸರ್ ನೋಡಿದ್ರೆ ಓಪನ್ ಮಾಡೋ ಮುಂಚೆ ಒಂದ್ ಸಣ್ಣ ಹೊಟ್ಟೆ ಕಿಚ್ಚಿರುತ್ತೆ. ಇದು ಪ್ಲೇ ಆಗೋ ಮುಂಚೆ ಚೆನ್ನಾಗಿರ್ಬೋದು, ಅದ್ಯಾಕೆ ಬರುತ್ತೆ? ಮನುಷ್ಯ ಸಹಜ ಗುಣ. ಐ ಥಿಂಕ್ ಎಲ್ಲೋ ಹೊರಗಡೆ ಹುಡ್ಕೋದಕ್ಕಿಂತ ನಮ್ಮ ಒಳಗಿರುತ್ತೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ನಮ್ಮೊಳಗಿರುವ ಅಂತ ಅದೆಲ್ಲ ನಮ್ಮನ್ ಸುಡುತ್ತೆ ಫಸ್ಟ್ ಅಂತ. ನನ್ನ ಬಗ್ಗೆ ನಾನು ಮಾತಾಡೋದು. ಯಾಕಂದ್ರೆ ಬೇರೆಯವ್ರು ಏನ್ ಬೇಕಾದ್ರೂ ಮಾಡಿ ನನ್ನ ಜೀವನದಲ್ಲಿ ಇರುವಂತ ಒಂದೇ ಒಂದು ಇದು ಸಾಯೋ ಮುಂಚೆ ಒಳ್ಳೆ ಮನುಷ್ಯ ಆಗ್ತಾನೆ, ನಾನು ಒಳ್ಳೆಯವನಾಗಿದ್ದೀನಿ. ಸೊ ಆ ಒಂದು ಇದ್ರಲ್ಲಿ ಇರ್ಬೇಕಾದ್ರೆ ನನಗೆ ಐ ಥಿಂಕ್ ಬೇರೆಯವ್ರು ಏನ್ ಮಾಡಿದ್ರು ಕೂಡ ತೊಂದ್ರೆ ಇಲ್ಲ. ಅವ್ರ ಪಾಪ ಅವ್ರು ಹೋರಾಟದಲ್ಲಿ ಇರ್ತಾರೆ, ಅವರು ಒಳ್ಳೆ ತರ ಆಗುವಂತ ರೀತಿ ಬೇರೆ ಇರ್ಬೋದು, ತೊಂದ್ರೆ ಇಲ್ಲ. ನಾವು ಇಂಡಸ್ಟ್ರಿ ಉಳಿಬೇಕಂದ್ರೆ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದೀವಿ ಅನ್ನೋದು ಸಾಕಷ್ಟು ಸಂದರ್ಭದಲ್ಲಿ ಕೇವಲ ವೇದಿಕೆಗೆ ಹೇಳುವಂತಹ ಸೀಮಿತ ಆಗಿದೆ ಅಂತ. ಸರ್ ಏನ್ ಗೊತ್ತಾ, ಇಂಡಸ್ಟ್ರಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಯುನೈಟ್ ಆಗ್ಬೇಕಂದ್ರೆ ಅರ್ಥ ಏನು? ಅಂದ್ರೆ ಮನುಷ್ಯರೆಲ್ಲ ಒಟ್ಟಿಗೆ ಬರ್ಬೇಕು, ಬರಲ್ಲ. ಯಾರೋ ಒಬ್ಬಂಗ್ ಸಂಡೆ ಬೆಳಿಗ್ಗೆ ಹೇಳಕ್ಕಾಗಲ್ಲ, ಇನ್ನೊಬ್ಬಂಗೆ 5 ಗಂಟೆ ವಾಕಿಂಗ್ ಹೋಗ್ಬೇಕು, ಇಲ್ಲರೂ 5 ಗಂಟೆಗೆ ಹೋಗ್ಬೇಕು ಅಂದ್ರೆ ರೂಲ್ಸ್ ಆಗುತ್ತೆ, ತಪ್ಪಾಗುತ್ತೆ. ಇಂಡಸ್ಟ್ರಿ ಇರೋದೇ ಹೀಗೆ. ಇದಲ್ಲ, ಎಲ್ಲ ಇಂಡಸ್ಟ್ರಿ ಇರೋದೇ ಹೀಗೆ. ಯಾಕಂದ್ರೆ ಮನುಷ್ಯರೇ ಸರ್, ಫೈನಲಿ ಮನುಷ್ಯರು ನಂತರ ನಿಂತಾರೆ, ಹಾಗೆ ಇರ್ತಾರೆ. ಯಾರೋ ಒಬ್ರಿಗೆ ಮೀಡಿಯಾ ಇಷ್ಟ ಆಗುತ್ತೆ, ಯಾರೋ ಒಬ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ. ಎಲ್ರಿಗೂ ಒಂದ್ ಇಷ್ಟ ಆಗ್ಬೇಕು, ಇದೇ ರೀತಿ ನಡ್ಕೊಳ್ಬೇಕು ಅನ್ನೋದೇ ಐ ಥಿಂಕ್ ದಟ್ಸ್ ನಾಟ್ ರೈಟ್. ಎಲ್ರು ಕೂಡ ಅವ್ರ ಪ್ರಕಾರ ಬದುಕಿ. ಬಟ್ ನಾವೇನಂದ್ರೆ ನಮ್ಮ ಸಿನಿಮಾ ಬೆಟರ್ ಮಾಡೋದಕ್ಕೆ, ಒಬ್ಬ ನಟನಾಗಿ ನಾನ್ ಬೆಟರ್ ಆಗೋದಕ್ಕೆ, ಒಬ್ಬ ನಿರ್ದೇಶಕನಾಗಿ ಇನ್ನೂ ಕಲಿಯೋದಕ್ಕೆ ನನ್ನ ಹೋರಾಟ ಇರಬೇಕು. ಏನ್ ಬೇಕಾದ್ರೂ ಹೇಳಿ ತೊಂದ್ರೆ ಇಲ್ಲ. ಅಂದ್ರೆ ಈಗ ಯಾರಾದ್ರೂ ಸರ್ ನನಗೆ ಯಾರೋ ಒಬ್ರು ಹೇಳಿದ್ರು ಗರುಡ ಗಮನ ಆಗ್ಬೇಕಂದ್ರೆ, ಅವರಿಬ್ರು ಕಾಮಿಡಿ ಮಾಡೋರು. ಆಗ ರಿಷಬ್ ಬೆಲ್ ಬಾಟಮ್ ಮಾಡಿದ್ರು, ನಾನು ಒಂದು ಮೊಟ್ಟೆ ತಂದೆ. ಅವರಿಬ್ರು ಕಾಮಿಡಿ ಮಾಡೋ ಗ್ಯಾಂಗ್ಸ್ಟರ್ ಸಿನಿಮಾ ಯಾರು ನೋಡ್ತಾರೆ ಅವ್ರದ್ದು ತಪ್ಪ. ಅವ್ರು ಹೇಳಿದ್ರು ತಪ್ಪಲ್ಲ, ಕರೆಕ್ಟ್. ಏನ್ ತಪ್ಪಿದೆ ಅದ್ರಲ್ಲಿ ಹೇಳಿದ್ರೆ? ಏನ್ ತಪ್ಪಿಲ್ಲ, ಕರೆಕ್ಟ್. ಆಗ ನಾನು ಏನ್ ಮಾಡಿದೆ, ಅದ್ ಪ್ರಮೋಷನ್ ಯಾವ ತರ ಮಾಡ್ಬೇಕು ಅಂತ ಯೋಚನೆ ಕರೆಕ್ಟ್. ನಾವು ಹೇಳಿದ್ರೆ 100% ಕರೆಕ್ಟ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಅದು ಫ್ಯಾಕ್ಟ್ ಆದಾಗ ನಾವು ಸರಿ ಮಾಡ್ಕೋಬೇಕು. ಅದು ಫ್ಯಾಕ್ಟ್ ಅಲ್ಲದೆ ಇದ್ದಾಗ ಪರವಾಗಿಲ್ಲ, ತೊಂದ್ರೆ ಇಲ್ಲ ಅಂತ ಫಿಟ್ ಆಗ್ಬೇಕಷ್ಟೇ. ವಿಜಿ ಸರ್, ಈ ಒಂದು ಕ್ವಶನ್ಸ್ ಗೆ ಕಂಟಿನ್ಯೂಟಿ ಹೇಳೋದಾದ್ರೆ, ಅವಾಗದಿಂದ ಆ ಸ್ಟೇಜ್ ಮೇಲೆ ಪ್ರತಿಯೊಂದು ಮಾತಲ್ಲೂ ಕೂಡ ಒಂದು ನೋವಿನ ಮಾತು ಹೇಳ್ತಾ ಇದ್ರಿ. ಸೊ ನನ್ಗೆ ಏನೋ ನನ್ನನ್ನ ತುಳಿಯಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಟ್ಟದಲ್ಲಿ. ಇಲ್ಲ ಇಲ್ಲ, ನನ್ನನ್ನ ಅಂತಲ್ಲಮ್ಮ, ನಂತರ ಯಾರು ಬಂದ್ರು ಅಷ್ಟೇನೆ. ಅಂದ್ರೆ ಅದು ನಿರ್ದೇಶಕ ಆಗ್ಬೋದು, ಡೈಲಾಗ್ ರೈಟರ್ ಆಗ್ಬೋದು, ಅಥವಾ ಎನಿಬಡಿ. ಈ ಸಿನಿಮಾ ಫೀಲ್ಡ್ ಅನ್ನೋದೇ ಹಂಗೆ. ಆ ವಿಚಾರಕ್ಕೆ ಯಾವ್ದಾದ್ರು ಸಂಸ್ಥೆ ಮೇಲೆ ವ್ಯಕ್ತಿ ಮೇಲೆ ಅಥವಾ ಕಮೆಂಟ್ ಮಾಡೋದು ಯಾರ ಮೇಲೆ ಹೇಳ್ತಿಲ್ಲ. ಅಂದ್ರೆ ಈಗ ನಿಮ್ಗೆ ಕಾಂಟ್ರವರ್ಸಿ ಕೇಳ್ಬಿಡಿ. ಇಲ್ಲ, ಶೆಟ್ರಿಗೆ ಇವಾಗ ಸೊಸೈಟಿ ಅನ್ನೋದಿಲ್ಲ, ಮನುಷ್ಯನೋದಿದ್ದೀವಿ. ಮನುಷ್ಯನ ಸಹಜ ಗುಣ ಅಲ್ವಾ, ದ್ವೇಷ, ಅಸೂಯೆ, ಮತ್ತೆ ಅವನ್ನ ಸಹಿಸದೇ ಇರೋದು ಸಹಜ ಗುಣ. ನಮ್ಮಲ್ಲೂ ಇದೆ ಅಂತ ಹೇಳಿದೆ ನಾನು. ನನ್ನ ಮೇಲೆ ಇದೆ ಅಂತಲ್ಲ, ನನ್ನ ಮೇಲೆ ಇದ್ರೆ ನಾನು ಕೇರ್ ಮಾಡಲ್ಲ ಯಾರು. ಅದಕ್ಕೆ ಇವತ್ತು ಇಷ್ಟು ಹೊಡೆದಾಡ್ತೀನಿ ಕೂಡ. ರಾಜ್ ಸರ್, ಈ ಕತೆ ಒಪ್ಕೋಬೇಕಾದ್ರೆ ಒಬ್ಬ ವಿಲನ್ ಪಾತ್ರದಲ್ಲಿ ನಾನು ಬರ್ತಾ ಇದ್ದೀನಿ ಅಂದಾಗ ಯೋಚನೆ ಮಾಡಿದೀರಾ? ಕಥೆಯನ್ನ ಕೇಳಿದ್ಮೇಲೆ ಇದಕ್ಕೆ ಹೋಗ್ಬೇಕಾ ಬೇಡವಾ, ಆತರ ಏನಾದ್ರು ಯೋಚನೆ ಇತ್ತಾ? ಆ ಯೋಚನೆ ಇಲ್ಲ ನೋಡಿ. ನಾನೀಗ ಹೋಗಿ ಮಲಯಾಳಂ ಒಂದು ವಿಲನ್ ಮಾಡಿ ಬಂದೆ. ಅದನ್ನೇನಾದ್ರು ನಾನು ಕನ್ನಡ ಇದ್ರಲ್ಲಿ ಮಾಡಿದ್ರೆ, ಕನ್ನಡ ಸಿನಿಮಾಗಳಿಗೆ ಲಾಭ ಇದೆ ಅಂತಂದ್ರೆ ನಾನು ಮಾಡಬಹುದು, ಒಳ್ಳೆ ರೋಲ್ ಇದ್ದಾಗ. ಮತ್ತೆ ಇದು ವಿಲನ್ ರೋಲ್ ಅನ್ನೋದಕ್ಕಿಂತ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನಾನು ಇಲ್ಲಿ ತನಕ ಈ ತರ ಮಾಡ್ಲಿಲ್ಲ, ಹಾಗಾಗಿ ನಾನು ಮಾಡಿದೆ. ಆ ತರ ಲೆಕ್ಕಾಚಾರ ಬರಲ್ಲ. ನಾನು ಫಸ್ಟ್ ಆಫ್ ಆಲ್ ನನ್ಗೆ ಹೀರೋ ಮೆಟೀರಿಯಲ್ ನಾನು ಮಾಡಿದೆ, ಒಂದು ಮೊಟ್ಟೆ ಕಥೆಯಿಂದ ಬಂದಿದ್ದೆ. ಯಾವ್ದು ಒಳ್ಳೆ ಪಾತ್ರ ಇದೆ ಅದು ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಇನ್ನೊಂದು ಒಂದು ಪ್ರಶ್ನೆಗೆ ಟೈಮ್ ಇದೆ ಅಂತ ಇವರಿಗೆ ಶೆಟ್ರಿಗೆ ಆ ಪ್ರಶ್ನೆಗೆ ಕಂಟಿನ್ಯೂಟಿ. ಅಂದ್ರೆ ಯಾವುದೇ ಕತೆ ನಿಮ್ಗೆ ಎಕ್ಸೈಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಎಷ್ಟೇ ದೊಡ್ಡ ಸಿನಿಮಾ ಒಪ್ಕೊಳ್ಳೋದು ಬಹಳ ಕಷ್ಟ ನೀವು. ಸೊ ಇದರಲ್ಲಿ ಮೇಲ್ನೋಟಕ್ಕೆ ಒಂದು ಸೇಡಿನ ಕತೆ ಅಂತ ಅನ್ಸಿದ್ರು ಕೂಡ ಒಳಗೆ ಬೇರೆ ಒಂದು ಸೋಲ್ ಇರುವಂತದ್ದು, ಅದೇನದು ಅಂತ. ಅದ್ರ ಜೊತೆಗೆ
ಇಲ್ಲಿ ತನಕ ಬಹುತೇಕ ಸಿನಿಮಾಗಳು ಕರಾವಳಿ ಭಾಗದ ಸಿನಿಮಾಗಳೇ ಆಗಿರುತ್ತೆ ನಿಮ್ದ. ಈಗ ಈ ಭಾಗದ ಒಂದಷ್ಟು ಶೋಷಣೆ ಕಥೆಗಳು ನಿಮ್ಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಕೊಡ್ತು ಅಂತ? ದಯಮಾಡಿ ನನಗೊಂದು ಕ್ಷಮೆ ಇರಲಿ, ಕರಾವಳಿ ಸಿನಿಮಾ ಈ ಸಿನಿಮಾ ಅನ್ನೋದು ಬೇಡ ಸರ್. ಎಲ್ಲವೂ ಸಿನಿಮಾ ಅಂತ ನಾನು ನಂಬಿದ್ದೀನಿ. ನಂದು ಯಾವಾಗ್ಲೂ ಅದೇ ಪಾಪ, ಯಾವಾಗ್ಲೂ ಅದು ಡಿವೈಡ್ ಮಾಡ್ಬಿಡ್ತಾ ಇದೀವಿ. ಅವ್ರು ಮಂಗಳೂರವರು ಅನ್ನೋದು, ಅವ್ರ ಶೆಟ್ರು ಅನ್ನೋದು, ಇನ್ ಕರಾವಳಿ ಇಲ್ಲ ಸರ್. ಎಲ್ಲರೂ ಹೊಡೆದಾಡಿರೋದು ಒಂದೇ ಒಂದು ಕಾರಣಕ್ಕೆ, ಸಿನಿಮಾ. ಆ ಸಿನಿಮಾ ಅನ್ನೋ ಹೊಡೆದಾಟಕ್ಕೋಸ್ಕರ ನಾವೆಲ್ಲರೂ ಹೊಡೆದಾಡ್ತಾ ಇದೀವಿ, ಎಲ್ಲಾ ಮೂಲೆಗಳಿಂದ. ಕರ್ನಾಟಕದ ಎಲ್ಲಾ ಭಾಗಗಳಿಂದಲೂ ಸಿನಿಮಾ ಮಾಡ್ತಾ ಇದ್ದಾರೆ ಸರ್. ನಾವೆಲ್ಲ ಸೇರಿ ಕನ್ನಡ ಸಿನಿಮಾನ, ಕನ್ನಡ ಚಿತ್ರೋದ್ಯಮನ ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ಆಸೆ ನನಗೆ ಕ್ಷಣಿಸಿದೆ. ಖಂಡಿತ ಸರ್, ಅದೇ ಉತ್ತರಕ್ಕೋಸ್ಕರ ವೇಟ್ ಮಾಡಿ. ಇಲ್ಲ, ಐ ಥಿಂಕ್ ಅಂದ್ರೆ ಎಲ್ಲಾ ಭಾಷೆಗಳ ಒಂದು ಚೆಲುವು ಇದೆ, ಎಲ್ಲಾ ಕಲ್ಚರಲ್ ಚೆಲುವು ಇದೆ. ನಾನ್ ಮಂಡ್ಯಕ್ಕೆ ಹೋದ್ರೆ ಮುದ್ದೆನೆ ತಿನ್ನೋರು, ಅದ್ರ ಅಲ್ಲಿಗೆ ಹೋಗಿ ಮೀನ್ ಸಾರು ಮತ್ತೆ ಕೋಳಿ ರೊಟ್ಟಿ ಕೇಳಲ್ಲ ನಾನು. ಅಂದ್ರೆ ಪ್ರತಿ ಒಂದು ಸಂಸ್ಕೃತಿಲೂ ಒಂದು ಬ್ಯೂಟಿ ಇರುತ್ತೆ. ಅದನ್ನ ನಾವು ಸಿನಿಮಾದಲ್ಲಿ ನಾವ್ಯಾಕೆ ಬೇರೆ ಮಾಡಕ್ ಆಗಲ್ಲ ಅಂದ್ರೆ, ನಮಗ ಅದ್ರ ಡೆಪ್ತ್ ಅಲ್ಲಿ ಗೊತ್ತಿರಲ್ಲ. ಆಗ ಏನ್ ಮಾಡ್ಬೋದು, ಯಾರೋ ಗೊತ್ತಿರೋರು ಮಾಡಿದಾಗ ಅದಕ್ಕೆ ಅವ್ರ ಜೊತೆ ಕೈಗೂಡಿಸ್ಬೋದು. ಜೊತೆಗೆ ಈ ತರ ಟೀಚರ್ಗಳು ಇರ್ತಾರೆ ಕಲ್ಸೋದಕ್ಕೆ. ಸೊ ಅವ್ರ ಜೊತೆ ಇದಾದಾಗ ಕರ್ನಾಟಕ ತುಂಬಾ ಬಹಳ ಸುಂದರವಾದಂತಹ ರಾಜ್ಯ. ಈಗ ಬೇರೆ ಯಾವ ರಾಜ್ಯಕ್ಕೂ ಕೂಡ ಇಷ್ಟು ಬ್ಯೂಟಿ ಇದೆಯಲ್ಲ, ಅಂದ್ರೆ ಒಂದು ಸಂಸ್ಕೃತಿ ಮತ್ತೆ ಜಾಗ ಅದು ಬದಲಾಗುವಂತ ರೀತಿ ಬಹಳ ಭಿನ್ನವಾಗಿದೆ. ಯಾವಾಗ್ಲೂ ಮಂಗಳೂರು ಕಡೆ ಸಿನಿಮಾ ಬೇರೆದು ಮಾಡಿದ್ರಿ, ಬೇರೆದು ವರ್ಕ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ನೋಟಿಸ್ ಆಗಿಲ್ಲ. ಸೊ ಎಲ್ಲದೂ ಒಂದೇ ಜಾಗದ ಒಂದೇ ರೀತಿಯ ಸಿನಿಮಾಗಳು ವರ್ಕ್ ಆಗಿದೆ. ಫಾರ್ಚುನೇಟ್ಲಿ ಇದು ವರ್ಕ್ ಆದ್ರೆ ಅದು ಬ್ರೇಕ್ ಆಗುತ್ತೆ, ಮತ್ತೆ ಈ ತರದ ಪಾತ್ರಗಳು ಬರುತ್ತೆ ಅಂತ. ವಿಜಯ್ ಸರ್ಗೆ ಕೊನೆಯದಾಗಿ ಸರ್, ಇಲ್ಲಿ ಸರ್ ಕಲಾವಿದರು ಎಷ್ಟು ಅಪ್ಡೇಟ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಸಿನಿಮಾ ಬೆಳವಣಿಗೆನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಾರೆ. ನಿಮ್ ಮಾತಿನಲ್ಲೇ ಗೊತ್ತಾಗ್ತದೆ ಅಂತ ವೇದಿಕೆ ಮೇಲೆ ಹೇಳ್ತಾ ಇದ್ರಿ. ಅಂದ್ರೆ ನನ್ನ ಸಿನಿಮಾದಲ್ಲಿ ಬಿಲ್ಡಪ್ ಗಳಾಗ್ಲಿ ಅಥವಾ ನನಗಿಂತ ಸ್ಕ್ರೀನ್ ಸ್ಪೇಸ್ ಬೇರೆಯವ್ರಿಗೆ ಜಾಸ್ತಿ ಇದ್ರೆ ನಾನು ತಲೆ ಕೆಡಿಸ್ಕೊಳ್ಳೋದು ಯಾವ್ದನ್ನು ನಾನು ನೋಡಲ್ಲ ಅಂತ ಹೇಳ್ತಾ ಇದ್ರಿ. ಏನ್ ಕಾರಣಕ್ಕೆ? ಅಂದ್ರೆ ಕತೆ ಏನ್ ಡಿಪೆಂಡ್ ಮಾಡುತ್ತೋ ಅದನ್ನ ಮಾತ್ರ ಮಾಡಿದ್ರೆ ಚಂದ ಅಲ್ವಾ? ಅವಾಗ ಒಳ್ಳೆ ಕತೆ ಅಂತ ಹೇಳಿ ತಾವೇ ಹೇಳ್ತೀರಾ, ಇಲ್ಲ ಅಂದ್ರೆ ಒಳ್ಳೆ ಕತೆ ಅಲ್ಲ ಅಂತೀರ. ಅದಕ್ಕೋಸ್ಕರ ಅಷ್ಟೇ.